ಬೆಂಗಳೂರಿನ ಡಾಕ್ಟರ್ ಮನಮೋಹನ್ ಸಿಂಗ್ ವಿವಿಯು ಉದ್ಯೋಗ ಮೇಳ ಹಮ್ಮಿಕೊಂಡಿದೆ. ಈ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗ್ತಾ ಇದೆ. ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ನೀಡುವ ಸಲುವಾಗಿ ಮೆಗಾ ಉದ್ಯೋಗ ಮೇಳ 2026 ಆಯೋಜನೆ ಮಾಡಲಾಗಿದೆ. ಈ ಕುರಿತು ವಿವಿಯ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ಜೊತೆ ನಮ್ಮ ಪ್ರತಿನಿಧಿ ದಿವ್ಯಶ್ರೀ ದಾಸ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆಗಿರುವಂತಹ ರಮೇಶ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಮಾತನಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಆ್ಯಕ್ಚುಲಿ ಪ್ರೆಸೆಂಟ್ಲಿ ಸಿಚುಯೇಷನ್ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಔಟ್ಪುಟ್ ಆಗುವಂಥ ಸ್ಟೂಡೆಂಟ್ಸ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಜಾಬ್ ಆಪರ್ಚುನಿಟೀಸ್ ಅಂತ ಬಂದಾಗ ಕಮ್ಮಿ ಆಗ್ತಾ ಇದೆ. ಅದರಲ್ಲೂ ಕೂಡ ನೀವು ಈ ರೀತಿ ಆಗಿರುವಂಥ ಒಂದು ಜಾಬ್ ಮೇಳ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಅವಕಾಶ ಸಿಗ್ತಾ ಇದೆ, ಹಾಗೆ ಈ ಒಂದು ವಿನೂತನ ಪ್ಲ್ಯಾನ್ ನಿಮಗೆ ಬಂದಿದ್ದು ಹೇಗೆ ಸರ್? ನಮಸ್ಕಾರ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ಒಂದು ಮೆಗಾ ಜಾಬ್ ಫೇರನ್ನು ಆಯೋಜಿಸಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯದ ಗುರಿ ಏನು ಅಂತಂದರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿಯನ್ನು ಪಡೆತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರ ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಎನ್ಹಾನ್ಸ್ಮೆಂಟ್ ಮಾಡೋದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಅವರು ಪದವಿಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಅವರ ರೆಗ್ಯುಲರ್ ಅಕಾಡೆಮಿಕ್ಸು ಕರಿಕ್ಯುಲಮ್ಸ್ ಏನು ಸ್ಟಡಿ ಮಾಡ್ತಾರೆ ಅದ್ರ ಜೊತೆಗೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟು, ಪ್ರೀ ಎಕ್ಸಾಮಿನೇಷನ್ ಕೋಚಿಂಗು, ಕೌನ್ಸಿಲಿಂಗು, ಮೆಂಟ್ರಿಂಗು, ಕೋಚಿಂಗ್ ಪ್ರೋಗ್ರಾಮ್ಸ್ಗಳನ್ನು ಸ್ಟ್ರೆಂಥನ್ ಮಾಡಿದ್ದೀವಿ. ಡೇ ಒನ್ನಿನಲ್ಲಿ ಅವರು ಪ್ರವೇಶಾತಿ ಪಡ್ಕೊಳ್ಳೋ ದಿನದಿಂದಲೇ ಅವರನ್ನು ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಅವರನ್ನು ನಾವು ಕರ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ತಜ್ಞರನ್ನು ಆಹ್ವಾನಿಸಿ ಇಂಡಸ್ಟ್ರಿಗಳಿಂದಿರ್ಬೋದು, ಸರ್ಕಾರದಿಂದಿರ್ಬೋದು, ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದ ಇರ್ಬೋದು ಅವರನ್ನು ಸಿದ್ಧತೆ ಮಾಡಿ ಆ ವರ್ಷದ ಕೊನೆಯಲ್ಲಿ ನಾವು ಮೆಗಾ ಜಾಬ್ ಫೇರನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಏನೇನು ಎಲ್ಲಿ ಜಾಬ್ ವೇಕೆನ್ಸೀಸ್ ಇದೆ, ಕಂಪನೀಸ್ಗಳಿರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ಗಳಿರ್ಬೋದು, ಎಲ್ಲ ಆರ್ಗನೈಜೇಷನ್ಸನ್ನು ಕೂಡ ವಿಶ್ವವಿದ್ಯಾಲಯಕ್ಕೆ ಇವತ್ತು ಬಂದಿದ್ದಾವೆ. ಫೈನಲ್ ಇಯರ್ ಸ್ಟೂಡೆಂಟ್ಸು UG ಮತ್ತು PGನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಈ ಜಾಬ್ ಫೇರ್ನಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಅವರೆಲ್ಲ ಇಂಟರ್ವ್ಯೂಸನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಿಶ್ವವಿದ್ಯಾಲಯದ ಗುರಿ ನಮ್ಮ ವಿದ್ಯಾರ್ಥಿಗಳಿಗೂ ಮತ್ತು ಕಾರ್ಪೊರೇಟ್ಸ್ಗಳಿಗೂ ಒಂದು ಬ್ರಿಡ್ಜ್ ಆಗಿ ವಿಶ್ವವಿದ್ಯಾಲಯ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕ್ವಾಲಿಟಿ ಎಜುಕೇಷನ್ನು, ಟ್ರೈನಿಂಗ್ ಏನು ಬೇಕೋ ಅದನ್ನು ನಾವು ವಿಶ್ವವಿದ್ಯಾಲಯ ಫೆಸಿಲಿಟೇಟ್ ಮಾಡ್ತಾ ಇದೆ. ಓಕೆ ಸರ್, ಈಗ ಪರ್ಟಿಕ್ಯುಲರ್ ಆಗಿ ಮೆಗಾ ಜಾಬ್ ಫೇರ್ ಅಂತ ಬಂದಾಗ ಇಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಅಥವಾ ಪ್ರಿಪ್ರೇಷನ್ಸ್ಗಳನ್ನ, ಟ್ರೈನಿಂಗ್ ಪೀರಿಯಡ್ ಹೇಗೆ ನಡೀತು ಸರ್? ಇದು ಇಡೀ ಸೆಮಿಸ್ಟರ್ ಟ್ರೈನಿಂಗ್ ಮಾಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಕಳೆದ 15 ದಿನಗಳಿಂದ ಕಾರ್ಪೊರೇಟ್ ರಿಕ್ವೈರ್ಮೆಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಹೌ ಟು ಪ್ರಿಪೇರ್ ದಿ ರೆಸ್ಯೂಮ್ಸ್ ಇರ್ಬೋದು, ಪ್ರೊಫೈಲ್ ಬಿಲ್ಡಿಂಗ್ ಇರ್ಬೋದು, ಹೌ ಟು ಅಟೆಂಡ್ ದಿ ಇಂಟರ್ವ್ಯೂ ಇರ್ಬೋದು, ಅದಾದಮೇಲೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಇರ್ಬೋದು, ಕಾರ್ಪೊರೇಟ್ ಕಮ್ಯುನಿಕೇಷನ್ಸ್ ಇರ್ಬೋದು, ಈ ಪ್ರಿಯಾರಿಟೈಸ್ಡ್ ಏರಿಯಾ ಆದಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬಂದು, ವಿಶೇಷವಾಗಿ ಕಾರ್ಪೊರೇಟ್ ಎಕ್ಸ್ಪರ್ಟ್ಸನ್ನ ಕರ್ಕೊಂಡು ಬಂದು ನಾವು ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದೀವಿ. ಅವರ ಟ್ರೇಡ್ ಸ್ಪೆಸಿಫಿಕ್, ಉದಾಹರಣೆಗೆ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಇತ್ತು ಆ ಥರದ ಟ್ರೈನಿಂಗ್ ಪ್ರೋಗ್ರಾಮ್ಸು, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಲ್ಲಿ ಜಾಬ್ ಆಪರ್ಚುನಿಟೀಸು ಅವ್ರಿಗೆ ರಿಕ್ವೈರ್ ಇರೋಂಥ ಟ್ರೈನಿಂಗ್ ಪ್ರೋಗ್ರಾಮ್ಸು, ಬೇಸಿಕ್ ಸೈನ್ಸು, ಸೋಷಿಯಲ್ ಸೈನ್ಸು, MSW ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ರಿಕ್ವೈರ್ಮೆಂಟ್ ಇರುವಂಥ ಟ್ರೈನಿಂಗನ್ನು ಮಾಡಿಸಿ ಅವರನ್ನು ಪ್ರಿಪೇರ್ ಮಾಡಿ ಇಂಟರ್ವ್ಯೂಗೆ ಕಳಿಸ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿನ VC ಅವರ ಮಾತು ಇದಾಗಿತ್ತು. ಸೊ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಬೇಕಾಗಿರುವಂಥ ಎಲ್ಲ ಫೆಸಿಲಿಟೀಸ್ ಬಹಳ ವೆರಿ ಇಂಪಾರ್ಟೆಂಟ್ಲಿ ಹೇಳ್ತಾ ಹೋಗೋದಾದರೆ ಇವತ್ತಿನ ಜಾಬ್ ಫೇರ್ ಯಾಕೆ ಇಂಪಾರ್ಟೆಂಟ್, ಜೊತೆಗೆ ಸೆಕ್ಟರ್ ಹಾಗೆ ಕಂಪನಿಗಳ ಬಗ್ಗೆಯೂ ಕೂಡ, ಜೊತೆಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಅಂತ ಸರ್ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.